ಎಲ್ಲೆಲ್ಲೋ ಓಡಾಡ್ತೀವಿ, ಏನೇನೋ ನೋಡ್ತೀವಿ, ಏನೇನೋ ಮಾಡ್ತೀವಿ. ಆ ಕಸಗಳನ್ನು ಅಂಟ್ಕೊಬಂದು ನಾವು ಶುದ್ಧವಾಗಿ ಇರೋದಕ್ಕೆ ಪ್ರಯಾಸ ಪಡ್ತಿದ್ದೋ ಅದು ಅಂಟಿಸ್ಕೊಬಂದು ಪಾಪದ ಮೇಲೆ ಪಾಪ ಮಾಡಿ ದೇವರಿಂದ ದೂರ ಆಗ್ತಾ ಇದೀವಿ. ಆಲೋಚನೆ ಮಾಡೋಣ ಪ್ರೇರೆ, ಆಲೋಚನೆ ಮಾಡೋಣ. ಏನ್ ಹೇಳುತ್ತೆ ಪ್ರೇರೆ? ಪ್ರೇರೆ, ಸೈತಾನನು ಕದ್ದುಕೊಳ್ಳುವುದಕ್ಕೂ ಸುಲಿದುಕೊಳ್ಳುವುದಕ್ಕೂ ಬರ್ತಾನಂತೆ ಪ್ರೇರೆ. ಕದ್ದುಕೊಳ್ಳೋದಕ್ಕೆ ಏನ್ ಕದ್ಕೊಳ್ಳೋಕೆ ಬರ್ತಾನೆ? ಕೆಲವ್ರು ಹೇಳುವಂತ ಮಾತು ನಾನು ಕೇಳಿದೀನಿ ಪ್ರೇರೆ. ಕೆಲವ್ರು ಹೇಳ್ತಾರೆ, ನೀವು ಆಸ್ತಿ ಅಂತಸ್ತು ಮನೆಗಳು ಮಾಡಿಟ್ಟಿದ್ದೀರಲ್ಲ, ಸೈತಾನನು ಅದನ್ನ ಕತ್ಕೋಕ್ ಬರ್ತಾ ಇದ್ದಾನೆ. ಯೇಸು ಸ್ವಾಮಿನ ನೀವು ನಂಬ್ಕೊಳ್ಳಿ, ನಿಮ್ಗೆ ಆ ಮನೆ ಆಸ್ತಿ ಎಲ್ಲ ಭದ್ರವಾಗಿರುತ್ತೆ. ಏನ್ ಪ್ರೇರೆ? ಯೇಸು ಸ್ವಾಮಿ ಮಾತು ಯಾರಿಗರ್ಥ ಆಯ್ತಿದೆ ಪ್ರೇರೆ? ಇವತ್ತು ಯೇಸು ಸ್ವಾಮಿ ಹೇಳಿರಂತ ಮಾತು ಆತ್ಮಿಕವಾದದ್ದು. ಈ ಪ್ರಾಕೃತ ಮನುಷ್ಯನ ಏನ್ ಮಾಡ್ತಾನೆ ಗೊತ್ತಾ? ದೇವರಾತ್ಮನ ಮಾತುಗಳನ್ನು ಮುರಿದು ಭೌತಿಕವಾಗಿ ತೋರಿಸ್ತಾನೆ ಪ್ರೇರೆ. ಚಿನ್ನ ಬೆಳ್ಳಿ ವೈಡೂರ್ಯಕ್ಕಿಂತ ಅಮೂಲ್ಯವಾಗಿರುವಂತ ಈ ಮಾತುಗಳನ್ನು ಕದ್ಕೊಂಡು ಹೋಗಿ ಅನೇಕ ಆತ್ಮಗಳನ್ನು ನರಕಾಗ್ನಿಗೆ ಸೇರಿಸ್ಬೇಕಂತ ಆತನು ಪ್ಲಾನ್ ಮಾಡ್ಕೊಂಡಿರುವಾಗ